ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನು ಚಪಾತಿ ಮಾಡ್ಬಿಡ್ತೀನಿ, ನೀವು ಪಾತ್ರೆ ತೊಳೆದ್ಬಿಡಿ. ಆ ತೊಟ್ಟಿ ನನ್ನ ಮೇಲೆ ಹತ್ತಿ ಕೂರ್ತಾನೆ ಅಂತ ಮೊದಲೇ ಗೊತ್ತಾಗಿದ್ದಿದ್ರೆ ಅವನು ಮನೆ ಒಳಗೆ ಬಂದ ಕ್ಷಣನೇ ಅವನ ಕತ್ತಿ ಹಿಸುಕಿ ಸಾಯಿಸ್ತಾ ಇದ್ದೆ. ನೀವು ಹಾಗೆ ಮಾಡಿಲ್ವಲ್ಲ, ಅದಕ್ಕೆ ಹೀಗೆಲ್ಲ ಆಗ್ತಿರೋದು. ನೀವು ಸಾಕಿರೋ ನಾಯಿ ನಿಮಗೆ ಕಚ್ಚಿದೆ, ಮುಂದೊಂದು ದಿನ ನಿಮಗೆ ಕಚ್ಚಿದ್ರೂ ಆಶ್ಚರ್ಯ ಇಲ್ಲ. ಓ, ನನ್ನ ಕೈಲೇ ಕೆಲಸ ಮಾಡಿಸೋ ಬೆಳೆದು ಬಿಟ್ನ ಇವನು. ಇನ್ನೇನು ಮತ್ತೆ, ಸಲ್ಗೆ ಕೊಟ್ಟು ನಾಯಿ ಸೌಟ್ ನೆಕ್ತು ಅನ್ನೋ ಹಾಗೆ ನೀವು ಬಿಟ್ಕೊಂಡಿದ್ದೀರಾ, ಅವ್ನು ಹೆಚ್ಕೊಂಡಿದ್ದಾನೆ. ಇಲ್ಲ ಡ್ಯಾಡ್, ಇದು ಅವ್ನ ರೆಗ್ಯುಲರ್ ಬಿಹೇವಿಯರ್ ಪ್ಯಾಟರ್ನ್ ಅಲ್ಲ. ದೆರ್ ಇಸ್ ಸಮ್ ಚೇಂಜ್ ಇನ್ ಹಿಮ್. ಸೊಕ್ಕು ಅಹಂಕಾರ ಜಾಸ್ತಿ ಆಗಿದೆ, ಅದಕ್ಕೆ ವರ್ತನೆ ಕೂಡ ಬದಲಾಗಿದೆ. ನನ್ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕೂ ಹೆದರ್ತಾ ಇದ್ದ ಹುಡುಗ ಇವತ್ತು ನನಗೆ ಕೆಲಸ ಹೇಳ್ತಾ ಇದ್ದಾನೆ, ಪಾತ್ರೆ ತೊಳೆಯೋದಕ್ಕೆ, ಅದು ಎಲ್ಲರ ಮುಂದೆ. ನೀವು ಅವನ ಹತ್ರ ಚೆನ್ನಾಗಿರೋ ಥರನ ಆಕ್ಟಿಂಗ್ ಮಾಡ್ತಿದ್ದೀರಲ್ಲ, ಅದಕ್ಕೆ ಅವ್ನು ಹೀಗೆಲ್ಲ ಆಡ್ತಿರೋದು. ನಾನು ಅವನಿಗೆ ಚೆನ್ನಾಗಿದ್ದೀನಿ ಅನ್ನೋ ಒಂದೇ ಕಾರಣಕ್ಕೆ ಅವನು ಬೇಕೋ ಬಿಟ್ಟು ಒರೆಸೋ ಹಾಗಿಲ್ಲ. ನನ್ನ ಒಳ್ಳೆತನ ದುರುಪಯೋಗ ಪಡಿಸ್ಕೋತಾ ಇದ್ದಾನೆ. ನಾಯಿಗೆ ಬಾಲ ಅಲ್ಲಾಡಿಸ್ಲಿಕ್ಕೆ ಬಿಟ್ಟಿದ್ದೆ, ಕಚ್ಚೋದಕ್ಕಲ್ಲ. ಹಲ್ಲು ಕೀಳೋದು ಹೇಗೆ ಅಂತ ನನಗೆ ಗೊತ್ತಿದೆ, ತೋರಿಸ್ಕೊಡ್ತೀನಿ. ಪಾಠ ಕಲಿಸ್ತೀನಿ, ಅವನು ಜೀವನದಲ್ಲಿ ಮರೆಯೋಕೆ ಆಗದಂತ ಪಾಠ ಕಲಿಸ್ತೀನಿ. ಅವನ ಮಗ ಆದರೆ ನಾನು ಅಪ್ಪ. ರಾಧಿಕಾ, ಕರ್ಣ ಎಲ್ಲಾ ಗಂಡಸರನ್ನು ಸೇರಿಸಿ ಅಡಿಗೆ ಮಾಡಿಸಿದ್ನಲ್ಲ, ಯಾಕಿರ್ಬೋದು ಅಂತ ನಿಂಗೆ ಅನ್ನಿಸ್ತಾ ಇದೆ? ಅಣ್ಣ ಯಾವಾಗ್ಲೂ ಆಸಮ್. ಅವ್ನ್ ಏನೇ ಯೋಚನೆ ಮಾಡಿದ್ರು ಡಿಫ್ರೆಂಟ್ ಆಗೇ ಮಾಡ್ತಾನೆ. ಹೆಣ್ಮಕ್ಳು ಮಾತ್ರ ಅಡ್ಗೆ ಮಾಡ್ಬೇಕಾಗಿಲ್ಲ ಅಂತ ಈ ತರನು ತೋರಿಸ್ತಾ. ಆದ್ರೂ ನನ್ಗೇನೋ ಡೌಟ್ ಹೊಡಿತಿದ್ದೆ ಕಣೆ. ಅಮ್ಮ ಇರೋದನ್ನ ಇದ್ದಾಗೆ ನೋಡ್ಬೇಕು, ಯಾವಾಗ್ಲೂ ಓವರ್ ಆಗಿ ಯೋಚನೆ ಮಾಡೋದೇ ಆಯ್ತು. ಲೇ, ಪುಸ್ತಕದಲ್ಲಿರೋ ಪಾಠ ಓದೆ ಅಂದ್ರೆ ನನಗೆ ಪಾಠ ಹೇಳ್ಕೊಡಕ್ ಬಂದ್ಬಿಟ್ಲು. ಆಗಲ್ಲ ಕಣೆ, ಏನು ನೀನ್ ಹೇಳ್ದಾಗೆ ಎಲ್ಲ ಆಗ್ಬೇಕಾ? ಯಾವಾಗ್ಲೂ ನೀ ಹೇಳ್ದಾಗೆ ಯಾಕಾಗ್ಬೇಕು? ಈ ಸರಿ ನಾನ್ ಹೇಳಿದ್ದೆ ಆಗ್ಬೇಕು ಅಷ್ಟೇ. ಆಗಲ್ಲ ಅಂದ್ಮೇಲೆ ಆಗಲ್ಲ ಕಣೆ. ನೋಡು, ಅದ್ ಹೇಗಾಗುತ್ತ ನಾನು ನೋಡ್ತೀನಿ. ಹೇಗಾಗಲ್ಲ ಅಂತ ನಾನು ನೋಡ್ತೀನಿ ಕಣೆ, ನೋಡು. ಇದೇನಪ್ಪ ಇದು, ಹುಡುಗಿರಿಬ್ರು ಇಷ್ಟೊಂದು ಕಿತ್ತಾಡ್ತಾ ಇದಾರೆ. ಇವ್ರು ಕಿತ್ತಾಡೋ ರೇಂಜ್ ನೋಡ್ತಾ ಇದ್ರೆ ಈ ಶಾಂತಿನ ಮನೆಯಿಂದ ಆಚೆ ಹಾಕೋದು ಗ್ಯಾರಂಟಿ ಅಂತ ಅನ್ಸುತ್ತೆ. ಬಾಬಾ, ನನ್ನ ಮೊರ ಇವತ್ತಾದ್ರೂ ಕೇಳಿಸ್ತಲ್ಲ. ಥ್ಯಾಂಕ್ ಯು ಸೋ ಮಚ್. ನನ್ನನ್ನೇ? ನನ್ನನ್ನ ಇಲ್ಲ ಕಣೆ, ನನ್ನನ್ನೇ ಇಲ್ಲ, ನನ್ನನ್ನ. ಹಲೋ ಹಲೋ ಹಲೋ, ಕ್ಲೋಸ್ ಫ್ರೆಂಡ್ಸ್, ಯಾಕೆ ಇಷ್ಟೊಂದು ಕಿತ್ತಾಡ್ತಿದ್ದೀರಾ? ಏನಾಯ್ತು? ನೋಡಿ ಮತ್ತೆ ಇವಳನ್ನ ಎಷ್ಟು ಆಟ ಮಾಡ್ತಾಳೆ. ನಾನು ಇರೋದನ್ನೇ ಹೇಳ್ತಾ ಇದ್ದೀನಿ, ಇವಳೇ ಕೇಳ್ತಾ ಇಲ್ಲ. ಓ, ನಿಲ್ಲಿಸ್ತೀರಾ? ಫಸ್ಟ್ ಏನಾಯ್ತು ಅಂತ ಹೇಳಿ. ಏನಿಲ್ಲ ಕಣೆ, ಕರ್ಣನ್ ಮಗು ನನ್ನನ್ನ ಮೊದ್ಲು ಅಜ್ಜಿ ಅಂತ ಕರಿಬೇಕು. ನನ್ನನ್ನ ಅಜ್ಜಿ ಅಂತ ಕರೆಯತ್ತೆ. ನೋಡು, ಅದನ್ನ ನೋಡಿದ ತಕ್ಷಣ ಓಡ್ ಬಂದ ಅಜ್ಜಿ ಅಂತ ತಪ್ಕೊಳುತ್ತೆ. ನೋಡ್ತಾ ಇರು. ಹಲೋ ಹಲೋ ಹಲೋ, ಸ್ವಲ್ಪ ನಿಲ್ಲಿಸ್ತೀರಾ? ನೀವಿಬ್ರು ಗೆಸ್ ಮಾಡ್ತಿರೋದು ರಾಂಗ್. ಯಾಕೆ ಹೇಗೆ ಹೇಳ್ತಿದ್ಯಾ? ಯಾಕೆ ಅಂದ್ರೆ ಆ ಮಗು ಅಜ್ಜಿ ಅಂತ ನಿಮ್ಮಿಬ್ಬರನ್ನು ಕರೆಯಲ್ಲ. ಮತ್ತೆ ಮತ್ತೆ ನೀವಿಬ್ರು ಆ ಮಗುಗೆ ಮುತ್ತಜ್ಜಿ ಆಗ್ಬೇಕು. ಅಜ್ಜಿ ಅಂತ ಹೇಗ್ ಕರೆಯತ್ತೆ? ಅಯ್ಯೋ ಅಯ್ಯೋ ದೇವ್ರೇ. ನಿನ್ ಜೊತೆ ಸೇರ್ಕೊಂಡು ನಾನು ಲೂಸ್ ಆಗ್ಬಿಟ್ಟಿದ್ದೀನಿ. ಹೂ ಸುಟ್ಟಕ್ಕಿಂತ ಮುಂಚೆ ಕುಲಾವಿ ಹೊಲಿಸಿದ್ರು ಅಂತಾರಲ್ಲ, ಹಾಗೆ ಇವಾಗಿಂದನೇ ಯೋಚನೆ ಮಾಡ್ತಿದ್ದಾರೆ ಈ ಮುದುಕಿರು. ಆದ್ರೂ ನನ್ನನ್ನೇ ಮೊದಲು ಮುತ್ತಜ್ಜಿ ಅಂತ ಕರೆಯತ್ತೆ ಕಡೆ. ಇಲ್ಲ, 100ಕ್ಕೆ 100 ಅದು ನನ್ನನ್ನೇ ಅಜ್ಜಿ ಅಂತ ಕರೆಯ. ಅಯ್ಯೋ, ಮುತ್ತಜ್ಜಿ ಅಂತ ಕರೆಯೋದು. ನಿತ್ಯ ಅವರು ಈ ಹಾಸ್ಪಿಟಲ್ಗೆ ಬೋರ್ಡ್ ಮೆಂಬರ್ ಆಗಿ ಜಾಯ್ನ್ ಆಗ್ತಿದ್ದಾರೆ. ಅತ್ತೆ,
ಅತ್ತೆ 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 ಏನಿದು? ಆ ನಿತ್ಯ ಹಾಸ್ಪಿಟಲ್ ಬೋರ್ಡ್ ರೂಮ್ ಜಾಯ್ನ್ ಆಗಿದ್ದಾಳಂತೆ, ನಿಜಾನಾ? ಅತ್ತೆ ನಾನು ನಿಮ್ಮನ್ನೇ ಕೇಳ್ತಿರೋದು, ಇಲ್ಲಿ ಏನ್ ನಡೀತಿದೆ ಅಂತ ಐಡಿಯಾ ಏನಾದ್ರೂ ಇದೆಯಾ ನಿಮ್ಗೆ? ಅತ್ತೆ ಪ್ಲೀಸ್ ಸ್ಟಾಪ್, ನಿಮ್ಮನ್ನೇ ಕೇಳ್ತಿರೋದು, ಏನಾಗ್ತಿದೆ ಇಲ್ಲಿ? ಮನೇಲಿ ಎಷ್ಟು ದಿನ ಆಟ ಆಡಿದ್ ಸಾಕಾಗಿಲ್ಲ ಅವನ್ಗೆ. ಈಗಿಲ್ಲಿ ನನ್ನ ಹಾಸ್ಪಿಟಲ್ಗೆ ಬಂದು ಶುರು ಮಾಡ್ತಿದ್ದಾನೆ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನಿಮ್ಮಪ್ಪ. ಏನ್ ತಾರಾ? ಇನ್ನೇನು ಉಳ್ದಿದೆ ಹೇಳೋಕೆ? ನಿನ್ನ ಆಟ ಅನ್ನೋದು ನನ್ ಬುಡಕ್ಕೆ ಬೆಂಕಿ ಇಡ್ತಾ ಇದೆ. ಆ ನಾಯಿ ಏನ್ ಮಾಡ್ತು? ಆ ನಿತ್ಯ ಎದುರಿಗೆ ನನಗ ಅವಮಾನ ಮಾಡ್ತಿದ್ದಾನೆ. ನನ್ನ ಹಾಸ್ಪಿಟಲ್ ಅಲ್ಲಿ ನನಗ ಅವಮಾನ ಆಗ್ತಿದೆ ಅಂದ್ರೆ ಏನರ್ಥ? ಏನಾಯ್ತು ಅಂದೆ? ನಿತ್ಯನ ಹಾಸ್ಪಿಟಲ್ ಬೋರ್ಡ್ ಮೆಂಬರ್ ಆಗಿ ಅಪಾಯಿಂಟ್ ಮಾಡಿದ್ದಾನೆ ಆ ಕರ್ಣ. ಏನಂದೆ? ನಿನ್ ನಿರ್ಧಾರ ಸರಿ ಇಲ್ಲ, ಬೇಡ ಅಂತ ಹೇಳಿದ್ರೆ ಏನ್ ಹೇಳ್ತಾನೆ ಗೊತ್ತಾ ಅವನು? ಏನಂದ ಹೇಳೆ? ಹಾಸ್ಪಿಟಲ್ ಓನರ್ ಆಗಿ ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ತಿದ್ದಾನೆ. ನಾನೊಂದು ಕೊಟ್ಟು ಸಲಿಗೆ ಜಾಸ್ತಿ ಆಯ್ತು ಅಂತ ಕಾಣುತ್ತೆ. ಬರೋಕ್ ಹೇಳಿದ್ರಂತೆ. ಅಷ್ಟು ಭಯ ಪಡೋ ಅವಶ್ಯಕತೆ ಏನಿಲ್ಲ. ಆ ದಂಡಪಿಂಡಕ್ಕೆ ಏನಾಗಿದೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಆ ನಾಲಾಯಕ್ ಯಾಕೆ ಹೀಗೆ ಆಡ್ತಾ ಇದ್ದಾನೆ ಸ್ವಲ್ಪ ಹೇಳ್ತೀಯಾ? ಹೇಳು. ಯಾರ ಬಗ್ಗೆ ಕೇಳ್ತಾ ಇದ್ದೀನಿ? ಏನು ಗೊತ್ತಿಲ್ದಿರೋ ಥರ ನಾಟಕ ಆಡ್ತಾ ಇದೆಯಲ್ಲೇ. ಮದುವೆಯಾಗಿ ಬಂದಾಗಿದ್ದ ಮುಗ್ಧತೆ ಮಾಯ ಆಗೋಗಿದೆ. ನಮ್ಮನೇಲಿ ದಂಡಕ್ಕೆ ಹುಟ್ಟಿರೋ ಪಿಂಡ ಇನ್ಯಾವುದು? ಆ ನಾಯಿ. ನಿನ್ನ ಮುದ್ದಿನ ಮಗ ತಿಪ್ಪೆ ಕೂಸು ಕರ್ಣ. ಅವನು ಯಾಕೆ ಹೀಗೆ ಆಡ್ತಾ ಇದ್ದಾನೆ, ಏನು ಬದಲಾವಣೆ ಆಗಿದೆ ಅದು ನಿನಗೆ ಗೊತ್ತೇ ಇರುತ್ತೆ. ಹೊಗಳೇ, ಹೊಗಳು.